ಪುಟ್ಟ ಮಕ್ಕಳಿಗೂ ಕೂಡ ಗಾಂಧೀಜಿ ಯಾರೆಂದು ಕೇಳಿದ್ರೆ ಗೊತ್ತಿರುತ್ತೆ. ಹೌದು, ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಗಾಂಧೀಜಿಯವರ ಮಾರ್ಕ್ ಶೀಟ್ ವೈರಲ್ ಆಗ್ತಿದೆ. ಗಾಂಧೀಜಿಯವರ ಮಾರ್ಕ್ ನೋಡಿ ನೆಟ್ಟಿಗರು ಶಾಕ್ ಆಗಿದ್ದು, ಇದು ನಿಜಾನಾ ಎಂದು ಕಾಮೆಂಟ್ ಮಾಡಿದ್ದಾರೆ. ಓದೋದ್ರಲ್ಲಿ ಎಲ್ಲ ಮಕ್ಕಳು ಬುದ್ಧಿವಂತರಾಗಿರೋದಿಲ್ಲ. ಕೆಲ ಮಕ್ಕಳು 100ಕ್ಕೆ 100 ಮಾರ್ಕ್ ತೆಗೆದುಕೊಂಡ್ರೆ ಇನ್ನು ಕೆಲವರು ಜಸ್ಟ್ ಪಾಸ್ ಆಗೋದು ಕಷ್ಟನೇ. ರಿಸಲ್ಟ್ ಬರುವ ದಿನವಂತೂ ಕೆಲ ಮಕ್ಕಳಿಗೆ ಪಾಸ್ ಆಗ್ತೀವಾ ಇಲ್ವೋ ಅನ್ನೋ ಭಯ ಇರುತ್ತೆ. ಇದೀಗ ಗಾಂಧೀಜಿಯವರ 10ನೇ ತರಗತಿಯ ಅಂಕಪಟ್ಟಿ ವೈರಲ್ ಆಗ್ತಿದೆ. ಎಷ್ಟೋ ಜನರಿಗೆ ಮಹಾತ್ಮ ಗಾಂಧೀಜಿಯವರು ಎಷ್ಟು ಅಂಕ ಪಡೆದಿದ್ರು ಎನ್ನುವ ಕುತೂಹಲ ಇರುವುದು ಸಹಜ. ಹೌದು, ಮಹಾತ್ಮ ಗಾಂಧೀಜಿಯವರು 10ನೇ ತರಗತಿ ಪರೀಕ್ಷೆಯಲ್ಲಿ ಒಟ್ಟು 247 ಗಳಿಸಿದ್ರು. ಅಂದ್ರೆ ನಿಮ್ಗೂ ಶಾಕ್ ಆಗ್ಬೋದು. ಅಂದ ಹಾಗೆ 10ನೇ ತರಗತಿ ಪರೀಕ್ಷೆಯಲ್ಲಿ ನಡೆದ ಅಂಕಗಳ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಕಾಮನ್ ಮ್ಯಾನ್ ಹೆಸರಿನ ಎಕ್ಸ್ ಖಾತೆಯಲ್ಲಿ ಹಂಚಿಕೊಳ್ಳಲಾದ ಪೋಸ್ಟ್ನಲ್ಲಿ ಮಹಾತ್ಮ ಗಾಂಧೀಜಿಯವರ ಅಂಕಪಟ್ಟಿಯನ್ನ ಕಾಣಬಹುದು. 1887ರಲ್ಲಿ ರಾಜ್ಕೋಟ್ನ ಆಲ್ಫ್ರೆಡ್ ಹೈಸ್ಕೂಲ್ನಲ್ಲಿ ಓದುತ್ತಾ ಇದ್ದ ವೇಳೆ 10ನೇ ತರಗತಿ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನ ನೀವಿಲ್ಲಿ ಗಮನಿಸಬಹುದು. ಈ ಅಂಕಪಟ್ಟಿಯ ಪ್ರಕಾರ ಮಹಾತ್ಮ ಗಾಂಧಿಯವರು ಇಂಗ್ಲಿಷ್ ವಿಷಯದಲ್ಲಿ 89 ಅಂಕಗಳನ್ನ ಗಳಿಸಿದ್ರೆ, ದ್ವಿತೀಯ ಭಾಷಾ ವಿಷಯದಲ್ಲಿ 45 ಅಂಕಗಳು ಮತ್ತು ಗಣಿತದಲ್ಲಿ 59 ಅಂಕಗಳು, ವಿಜ್ಞಾನದಲ್ಲಿ 34 ಹಾಗೂ ಇತಿಹಾಸದಲ್ಲಿ 20 ಅಂಕಗಳನ್ನ ಪಡೆದಿರುವುದನ್ನ ನೀವಿಲ್ಲಿ ನೋಡಬಹುದು. ಅಂದ್ರೆ 625ರಲ್ಲಿ ಕೇವಲ 247.5 ಅಂಕಗಳನ್ನ ಪಡೆದುಕೊಂಡಿರೋದನ್ನ ಕಾಣಬಹುದು. ಸರಾಸರಿ ವಿದ್ಯಾರ್ಥಿಯಾಗಿದ್ದ ಅವರು ಶಾಲಾ ಅಂತಿಮ ಪರೀಕ್ಷೆಯಲ್ಲಿ 800 ವಿದ್ಯಾರ್ಥಿಗಳಲ್ಲಿ 404ನೇ ರ್ಯಾಂಕ್ ಪಡೆದಿದ್ರು ಎನ್ನುವುದಕ್ಕೆ ಈ ಪೋಸ್ಟ್ ಸಾಕ್ಷಿಯಾಗಿದೆ. ಈ ಪೋಸ್ಟ್ 1.5 ಲಕ್ಷಕ್ಕೂ ಅಧಿಕ ವೀಕ್ಷಣೆಗಳನ್ನ ಪಡೆದುಕೊಂಡಿದೆ. ಒಬ್ಬ ಬಳಕೆದಾರ ಜ್ಞಾನ ಕಡಿಮೆ, ಆ ಸಮಯದಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಜನರು ಮಾತ್ರ ಶಿಕ್ಷಣ ಪಡೆದಿದ್ರು ಮತ್ತು ಶಾಲೆಗಳ ಬಗ್ಗೆ ತಿಳಿದಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಶಾಲಾ ಶಿಕ್ಷಣವು ತುಂಬಾ ಸಾಮಾನ್ಯವಾದಾಗ ಅವಿದ್ಯಾವಂತರು ಸಹ ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿ ಸ್ಥಾನಗಳನ್ನ ಪಡೆದುಕೊಳ್ತಾ ಇದ್ದಾರೆ ಎಂದು ಹೇಳಿದ್ದಾರೆ.